Hello everyone, ವೆಲ್ಕಮ್ ಟು ಸಿಂಹಾಸನ ಕ್ಲಾಸಸ್. ಚಲನೆ ಪಾಠದ 16ನೇ ಪ್ರಶ್ನೆ. ಏಕರೂಪ ಚಲನೆ ಎಂದರೇನು? ಏಕರೂಪ ಚಲನೆ. ಮೊದಲನೇದಾಗಿ ಚಲನೆ ಎಂದರೇನು? ಸಮಯದ ಜೊತೆ ಸ್ಥಾನ ಕೂಡ ಬದಲಾಗ್ತಾ ಹೋದಾಗ ಅದನ್ನ ಚಲನೆ ಅಂತಾರೆ. ಹಾಗಿದ್ರೆ ಏಕರೂಪ ಚಲನೆ ಅಂದ್ರೇನು? ಸಮಕಾಲದಲ್ಲಿ ಸಮದೂರ ಚಲಿಸುವುದು, ಅದನ್ನ ಏಕರೂಪ ಚಲನೆ ಅಂತ ಹೇಳ್ತೀವಿ. ಸಮಕಾಲದಲ್ಲಿ ಸಮದೂರವನ್ನ ಚಲಿಸುವುದು. ಇಲ್ಲಿ ನೋಡಿ, ಈಗ ಇದು 1 ಸೆಕೆಂಡ್ ನಲ್ಲಿ ಈ ವೆಹಿಕಲ್ ಇರಬಹುದು, ಅಥವಾ ಈ ಪರ್ಸನ್ ಇರಬಹುದು, ಅಥವಾ ಈ ಕಾರ್ ಇರಬಹುದು. 1 ಸೆಕೆಂಡ್ ನಲ್ಲಿ 100 ಮೀಟರ್ ಅನ್ನ ಚಲಿಸಿದೆ. ಇನ್ನೊಂದು ಸೆಕೆಂಡ್ ನಲ್ಲಿ ಕೂಡ 100 ಮೀಟರ್ನ ಚಲಿಸಿದೆ. ಮತ್ತೊಂದು ಸೆಕೆಂಡ್ ನಲ್ಲಿ ಕೂಡ 100 ಮೀಟರ್ ಚಲಿಸಿದೆ. ಹಾಗಾದ್ರೆ ಇದನ್ನ ಏಕರೂಪ ಚಲನೆ ಅಂತ ಕರಿಬಹುದಾ? ಹೌದು. ಸಮಕಾಲದಲ್ಲಿ ಎಲ್ಲದೂ ಒಂದು ಸೆಕೆಂಡ್ ಇದೆ. ಸಮ ದೂರ ಎಲ್ಲದೂ 100 ಮೀಟರ್ 100 ಮೀಟರ್ 100 ಮೀಟರ್ ಇದೆ. ಸಮಕಾಲದಲ್ಲಿ ಸಮದೂರವನ್ನ ಚಲಿಸಿದ್ರೆ ಅದನ್ನ ಏಕರೂಪ ಚಲನೆ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.